ಇಲ್ಲಿಗೆ ಬಂದರೆ ಇದನ್ನು ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ನಮ್ದೊಂದು ರೂಲ್ಸ್ ಏನಿದೆ ಗೊತ್ತಾ, ಯಾವುದೇ ಕಾರಣಕ್ಕೂ ಪ್ರಣಾಮ ಮುಂದೆ ಬರಲಿಲ್ಲ. ವಿಡಿಯೋಗಳು ಕಡಿಮೆ ಬರ್ತಾ ಇದೆ. ಊಟ ಸೂಪರ್ ಆಗಿತ್ತಲ್ಲ ದೇವಸ್ಥಾನದ್ದು. ರೂಮ್ ಬೇಕಂತ ಕೇಳೋರೇ ಆಗ್ಬಿಟ್ಟಿದ್ದಾರೆ. ಪ್ರಣಾಮ ಹತ್ರ ನಮ್ಮ ಹತ್ರ ಎಲ್ಲ ಹಾಕೊಂಡು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದು ಲೆವೆಲ್ಗೆ ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮುರುಡೇಶ್ವರ ಎಷ್ಟು ದೂರ ಇದೆ? ನೈಟು 3 ಗಂಟೆಗೆ ನಾವು ಬಿಟ್ಟಿದ್ದು. ಎಷ್ಟು ಎತ್ತರ ಇದೆ ರಾಜಗೋಪುರ. ಇದೇ ಗೋಪುರ. ವಿಡಿಯೋ ಸ್ವಲ್ಪ ಉದ್ದಾದ್ರೂ ಪರವಾಗಿಲ್ಲ, ನೋಡಿ ಇದನ್ನು. ಸೊ ಇಡಗುಂಜಿ ಗಣಪತಿ ದೇವಸ್ಥಾನ ನಮಗೆ ದರ್ಶನ ಆಯಿತು. ಫುಲ್ ಸೂಪರ್ ಎಂಟರ್ಟೈನ್ಮೆಂಟು ಆಗೋಯ್ತು. ಆ ಸ್ಕೂಲ್ ಮಕ್ಕಳುಗಳೆಲ್ಲ ಮುತ್ಕೊಂಡು ಪ್ರಣಾಮ ಹತ್ರ ನಮ್ಮ ಹತ್ರ ಎಲ್ಲ ಹಾಕ್ಕೊಂಡು ಒಂದಷ್ಟು ಸಬ್ಸ್ಕ್ರಿಪ್ಷನ್ಗಳೆಲ್ಲ ಮಾಡಿಕೊಂಡು ಅಲ್ಲಲ್ಲೇ ತೆಗ್ದು ವಿಡಿಯೋ ನೋಡ್ತಾರೆ. ಹೀಗೆ ಆಯಿತು. ಈಗ ನೆಕ್ಸ್ಟು ನಮ್ಮದು ಮುರುಡೇಶ್ವರಕ್ಕೆ. ಸೊ ಇನ್ ಟೈಮಲ್ಲಿ ಇದ್ದೀವಿ, ನೋಡೋಣ. 1/2 hour 45 minutes ಸ್ವಲ್ಪ ಡಿಲೇ ಅನ್ನಿಸ್ತದೆ, ಯಾಕಂದರೆ ಇಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತಲ್ಲ. ಸೊ ಬಟ್ ಅದೊಂಥರ ಒಳ್ಳೇದಾಯಿತು. ದೇವಸ್ಥಾನ ಕ್ಲೋಸ್ ಆಗಿದ್ದಕ್ಕೆ ಫಸ್ಟೇ ಊಟ ಮಾಡ್ಕೊಂಬನ್ನಿ ಅಂತ ಕಳಿಸಿದ್ರು. ಹೋಗಿ ಊಟ ಮಾಡಿಕೊಂಡು ಈಗ ಮುರುಡೇಶ್ವರ ಕಡೆಗೆ ಹೋಗ್ತಾ ಇದ್ದೀವಿ. ಓಕೆ, ಬಂದಿದ್ದೆ ದಾರಿ ಹೈವೇಗೆ ಹೋಗ್ತಾ ಸಿಗೋಣ. ಎಷ್ಟು ಕ್ರೇಜ್ ಇತ್ತು ಹುಡುಗರುಗಳಿಗೆ ಅಂದರೆ, ಅಬ್ಬ ಅಲ್ಲೇ ಮೊಬೈಲ್ ತೆಗ್ದು ಅಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳ್ನು ಅಲ್ಲೇ ನೋಡೋಕ್ಕೂ ಶುರು ಮಾಡು. ಅಯ್ಯೋ, ಸ್ವಲ್ಪ ನಿದ್ದೆ ಓಡಿಸೋದಕ್ಕೆ ಗಾಡಿನ 3 ಜನ ಲೈಟಾಗಿ ತೀವ್ರಾಡ್ತಾ ಇದ್ದೀವಿ. ರೋಡು ಹಂಗೆ ಇದೆ, ವೆಹಿಕಲ್ಗಳು ಸ್ವಲ್ಪ ಕಡಿಮೆ ಇರೋದ್ರಿಂದ ಅವಾಗಿಂದನೇ ಬಂದು ಹಂಗೆ ಈ ಕ್ಯಾಮ್ರಾ ಆನ್ ಮಾಡಿಕೊಂಡೆ. ಚೆನ್ನಾಗಿರುತ್ತೆ ಈ ಥರ ಓಡ್ಸೋಕ್ಕೆ. ಬಟ್ ನಮಗೆ ರಿಸ್ಕ್ ತಗೊಂಡು ಆ ಥರ ಕಾರ್ನರಿಂಗ್ಗಳಲ್ಲಿ ಏನೇನೋ ಎಡವಟ್ಗಳು ಮಾಡ್ಕೊಳ್ಳೋಕ್ಕೆ ಬೇಡ ಅಂತ. ನಮ್ದೊಂದು ರೂಲ್ಸ್ ಏನಿದೆ ಗೊತ್ತಾ, ಆಯ್ತು ನಾನು ಮುಂದೆ ಇರಬೇಕು ಆರ್ ಪ್ರಣಮ್ ಮುಂದೆ ಇರಬೇಕು. ನಾನು ಮುಂದೆ ಇದ್ರೆ ಪ್ರಣಮ್ ಲಾಸ್ಟಲ್ಲಿ ಇರಬೇಕು, ಪ್ರಣಮ್ ಮುಂದೆ ಇದ್ರೆ ನಾನು ಲಾಸ್ಟಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಶ್ರೀಧರ್ನ ಮುಂದಕ್ಕೆ ಹೋಗಂಗೆ ಬಿಡೋಂಗಿಲ್ಲ, ಹಿಂದೆ ಇರೋಕ್ಕೂ ಬಿಡೋ ಹೋಗಿಲ್ಲ. ಆ ಥರ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀವಿ. ಮೈಸೂರಿಂದ ಹೊರಟಾಗಿಂದನೂ ಅದೇ ರೀತಿ ಮೇಂಟೈನ್ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಸೊ ಹಾಗೆ, ಯಾಕಂದರೆ ನಾವೆಲ್ಲ ಸಿಕ್ಕಾಬಟ್ಟೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಲಾಂಗ್ ರೈಡ್ಸ್ಗಳೆಲ್ಲ ಹೊಡೆದು ಅವರು ಹೋಗ್ತಾರೆ, ಬಟ್ ಹೈವೇಗಳಲ್ಲಿ ನಮ್ಮಷ್ಟು ಇರೋದಿಲ್ಲ. ಅವರು ಸಿಟಿಲೇ ತುಂಬ ಜಾಸ್ತಿ ಓಡಾಡ್ತಾ ಇರ್ತಾರೆ. ಸೊ ಆ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ. ನಾವು 3 ಹೊತ್ತು ಹೈವೇಲೇ ಬಿದ್ದಿರ್ತೀವಿ, ನಮ್ಗೆ ಆ ಎಕ್ಸ್ಪೀರಿಯೆನ್ಸು. ಓಕೆ, ಬಂದು ಹೈವೇಗೆ ನೋಡಿ. ಇಲ್ಲಿ ನಾವು ಕಂಡೀಷನ್ ಏನು ಹಾಕ್ಕೊಂಡಿದ್ದೀವಿ ಅಂದರೆ, ಸೇಫ್ಟಿಗೋಸ್ಕರ ಯಾವುದೇ ಕಾರಣಕ್ಕೂ ಸ್ಪೀಡೋಮೀಟ್ರ್ 90 ಮೇಲೆ ಹೋಗೋಂಗಿಲ್ಲ. ನನ್ನ ಗಾಡಿನೂ ಹೋಗುತ್ತೆ, ಪ್ರಣಮ್ ಗಾಡಿನೂ ಹೋಗುತ್ತೆ. ಬಟ್ ಅವ್ರ ಗಾಡಿ ಅವ್ರದ್ದು ಹೋಗುತ್ತೆ 120 130 ಎಲ್ಲ. ಬಟ್ ಆ ಎಕ್ಸ್ಪೀರಿಯೆನ್ಸು ಅವ್ರಿಗಿಲ್ಲ. 120 130 ಎಲ್ಲ ಹೊಡೆದು ಎಕ್ಸ್ಪೀರಿಯೆನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಬೇಡ ನಮಗೂ ಆಸೆ ಆಗಿ ನಾವೇನೋ ಎಕ್ಸಿಲೇಟರ್ ತಿರುಗ್ತೀವಿ, ಆಮೇಲೆ ಅದನ್ನು ನೋಡಿ ಅವರು ತಿರುಗಿಸಿ ಏನೋ ಕಂಟ್ರೋಲಿಂಗಲ್ಲಿ ಎಡವಟ್ಟಾಗೋದು ಬೇಡ ಅಂತ ಕಂಡೀಷನ್ ಹಾಕ್ಕೊಂಡ್ಬಿಟ್ಟಿದ್ವಿ. ಯಾವುದೇ ಕಾರಣಕ್ಕೂ 90 ಮೇಲೆ ಹೋಗೋಂಗಿಲ್ಲ ಅಂತ. ಮುರುಡೇಶ್ವರ ಎಷ್ಟು ದೂರ ಇದೆ? ಓಕೆ, ಮುರುಡೇಶ್ವರ ಎಂಟ್ರೆನ್ಸಲ್ಲಿ ಒಂದಿದೆ ಬಂಕು. ಇಲ್ಲೆಲ್ಲರೂ ನೋಡಿ ಈ ಥರ ಕೋಆರ್ಡಿನೇಷನ್ ಏನಾದ್ರು ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಓವರ್ಟೇಕ್ ಮಾಡ್ಕೊಂಬಂದು ಅವ್ನಿಗೆ ಹೇಳ್ತೀನಿ ಆರಾಮಾಗಿ. ಇವಾಗ ನಾನು ಅಂತೂ ಲೀಡ್ ಮಾಡ್ತಾನೇ ಇಲ್ಲ. ವೆರಿ ಫಸ್ಟ್ ಡೇ ಮಾತ್ರ ನಾನು ಲೀಡ್ ಮಾಡಿದ್ದು. ನೈಟು 3 ಗಂಟೆಗೆ ನಾವು ಬಿಟ್ಟಿದ್ದು. ಈಗ ಬೇರೆ ಚಳಿಗಾಲ ಇರೋದ್ರಿಂದ 6:30 ಆದ್ರೂ ಬೆಳಕಾಗಿರೋದಿಲ್ಲ. ಸೊ ಮತ್ತು ಆ ರೋಡಲ್ಲಿ ನಾನು ತುಂಬ ಓಡಾಡಿದ್ದೀನಿ, ಮೈಸೂರು ಟು ಶಿವಮೊಗ್ಗ ರೋಡು. ಸೊ ಅದಕ್ಕೆ ನಾನು ಹಾಕ್ಕೊಂಡು ಲೀಡಲ್ಲಿದ್ದೆ. ಸೊ ಬಂದೆ. ಸೊ ಅಲ್ಲೂ ಇದೇ ಥರನೇ ಯಾವುದೇ ಕಾರಣಕ್ಕೂ ಪ್ರಣಾಮ ಮುಂದೆ ಬರಲಿಲ್ಲ. ಶ್ರೀಧರ್ ಯಾವುದೇ ಕಾರಣಕ್ಕೂ ಹಿಂದೆ ಉಳ್ಕೊಳ್ಳಿಲ್ಲ. ಶ್ರೀಧರ್ ಎಷ್ಟು ಸ್ಲೋ ಆಗ್ತಾರೆ, ಪ್ರಣಾಮು ಅಷ್ಟೇ ಸ್ಲೋ ಆಗ್ತಾ ಇದ್ದ.
ನನಗೆ 2 ಗಾಡಿದು ಹೆಡ್ಲೈಟ್ಗಳು ಕಾಣಲಿಲ್ಲ ಅಂದರೆ ನಾನು ಸ್ಲೋ ಆಗ್ತಾಯಿದ್ದೆ. ಸೊ ಅಂದರೆ ನಮ್ಮದು ಎಕ್ಸ್ಪೀರಿಯೆನ್ಸು, ನಮ್ಮ ರೈಡಿಂಗ್ ಸ್ಕಿಲ್ಸು ಬೇರೆ ಇದೆ. ಸ್ವಲ್ಪ ಶ್ರೀಧರ್ ಆ ಲೆವೆಲ್ಗೆ ಬಂದಿಲ್ಲ. ನಮ್ಮ ಜೊತೆನೇ ಅವರು ಎಲ್ಲ ರೈಡ್ಗೂ ನಮ್ಮ ಜೊತೆ ಬಂದೇ ಬರ್ತಾರೆ, ಒಂದು ರೈಡು ಮಿಸ್ ಮಾಡಿಲ್ಲ. ಬಟ್ ಈ ಕ್ವಾಲಿಟಿ ಎಕ್ಸ್ಪೀರಿಯೆನ್ಸು ಅವ್ರ ಹತ್ರ ಸ್ವಲ್ಪ ಕಡಿಮೆ, ಇಲ್ಲ ಅಂತ ಹೇಳ್ತಲ್ಲ, ಸ್ವಲ್ಪ ಕಡಿಮೆ. ಪ್ರಣಾಮು ಓಕೆ, ಒಂದು ಲೆವೆಲ್ಗೆ ಸ್ಕಿಲ್ ಡೆವಲಪ್ ಮಾಡ್ಕೊಂಬಿಟ್ಟಿದ್ದಾನೆ. ಬಟ್ ಈಗಲೂ ಸ್ವಲ್ಪ ಅದೇ ಆ ಥರ ಇದೆ. ಗಾಡಿ ಮೇಲೆ ಒಂದು ಸಲ ಕೂತಾದ್ಮೇಲಿಂದ ಹಿಂದೆ ಏನು ಎತ್ತ ಅಂತ ನೋಡೋದಿಲ್ಲ. ಬಟ್ ಸಿಕ್ಕಾಬಟ್ಟೆ ರೈಡ್ ಕಂಡಕ್ಟ್ ಮಾಡ್ತಾ ಇದ್ದಾನೆ, ಗ್ರೂಪ್ಗಳು ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾನೆ, ತುಂಬ ರೈಡ್ಗಳು ಮಾಡಿದ್ದಾನೆ. ಅವ್ನ ಚಾನಲಲ್ಲಿ ನೋಡಿ, ಪ್ರಣಾಮ್ 449 ಅಂತ ಒಳ್ಳೊಳ್ಳೆ ಗ್ರೂಪ್ ರೈಡ್ಗಳು ಮಾಡ್ತಾ ಇದ್ದಾನೆ. ವಿಡಿಯೋಗಳು ಕಡಿಮೆ ಬರ್ತಾ ಇದೆ ಅವನದು, ಯಾಕಂದರೆ ಅವನು ಬೇರೆ ಕಡೆ ವರ್ಕ್ ಮಾಡೋದು, ಸ್ವಲ್ಪ ಬಿಸ್ನೆಸ್ಸು ಇದೆ ಅವನದು. ಸೊ 2-3 ಕಡೆ ಎಲ್ಲ ಮಾಡಿಕೊಂಡು ಈ ಕಡೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ, ಆದ್ದರಿಂದ ಕಡಿಮೆ ಆಗ್ತಾ ಇದೆ ವಿಡಿಯೋಗಳು. ಬಟ್ ಬರೋದು ಒಳ್ಳೆ ಕ್ವಾಲಿಟಿ ಕಂಟೆಂಟ್ಸ್ ಇರುತ್ತೆ, ಕ್ವಾಟ್ಲೆಗಳಿರುತ್ತೆ, ನೋಡಿ ಎಂಜಾಯ್ ಮಾಡಿ. ಪ್ರಣಾಮ್ 449 ಅಂತ ಬರ್ತಾ ಇದೆ ಅಂತೆ, ಅದಕ್ಕೆ ಒಂದು ಟೀ ಕುಡಿಬೇಕು ಅಂತ ಇಲ್ಲಿ ಹಾಕ್ಕೊತಾ ಇದ್ದೀವಿ. ಊಟ ಸೂಪರ್ ಆಗಿತ್ತಲ್ಲ ದೇವಸ್ಥಾನದ್ದು, ಚೂರು ಲೈಟಾಗಿ ನಿದ್ದೆ ಹೇಳ್ದಂಗೆ ಆಗಿರುತ್ತೆ, ಅದಕ್ಕೇ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ. ಒಂದು ಟೀ ಕುಡ್ಕೊಂಡು ಹೊರಟು. ಈಗ ಒಂಥರ 3 ಜನದ್ದು ಮೈಂಡು ಫುಲ್ಲು ಫ್ರೆಶ್ ಆಗಿಬಿಟ್ಟಿದೆ. ದೇವಸ್ಥಾನದಲ್ಲಿ ಊಟ ಮಾಡಿದ್ದು, ಅಲ್ಲಿ ಆ ಹುಡುಗರುಗಳ ಜೊತೆ ಕ್ವಾಟ್ಲೆ ಮಾಡಿದ್ದು ಎಲ್ಲ ಸೇರಿ ಒಳ್ಳೆ ಎಂಜಾಯ್ಮೆಂಟ್ ಮೋಡಲ್ಲಿ ಒಂದು 20 ನಿಮಿಷ ಕೂತಿದ್ದು ಹರಟೆ ಹೊಡ್ಕೊಂಡು. ಮೆಮೊರೀಸ್ಗಳು ಜಸ್ಟ್ ಒಂದು 2 ಅವರ್ಸ್ ಮುಂಚೆ ಆಗಿದ್ದ ಮೆಮೊರೀಸ್ಗಳನ್ನ ರಿಕಲೆಕ್ಟ್ ಮಾಡಿಕೊಂಡು ಕೂತಿದ್ದು, ಸೂಪರಾಗಿತ್ತು. ಅಲ್ಲೊಂದು ಪೆಟ್ರೋಲ್ ಬಂಕ್ ಕಾಣಿಸ್ತಾ ಇದೆ, ಇಂಡಿಯನ್ ಆಯಿಲ್. ಇಲ್ಲಿ XP 95 ಬಂದು ಅಣ್ಣ ಫುಲ್ ಟ್ಯಾಂಕ್ ಅಣ್ಣ. ಹಾಂ, ಕಾರ್ಡು 109.61. ನಿನ್ನೆ ಶಿವಮೊಗ್ಗ ಹತ್ರ ಹಾಕ್ಸಿದ್ದು 1110 ಇತ್ತು, ಇಲ್ಲಿ 109. ನಿಧಾನ ಹೇಗಿರುತ್ತೆ. ಮುರುಡೇಶ್ವರ ನೋಡಿ, ಮುರುಡೇಶ್ವರ ಎಂಟ್ರೆನ್ಸ್ ಇದೇನೆ. ಇಲ್ಲೂ ಸ್ಕೂಲ್ ಮಕ್ಕಳೆಲ್ಲ ವಾಪಸ್ ಹೋಗ್ತಾ ಇವೆ. ನೋಡುವ ಕ್ರೌಡ್ ಹೆಂಗೆ ಸಿಗುತ್ತೆ ಏನು ಅಂತ. ನಮಗೆ ದೇವ್ರ ದರ್ಶನ ಆಗಿಬಿಟ್ಟು ಒಂದು ಸ್ವಲ್ಪ ಸನ್ಸೆಟ್ ಟೈಮಲ್ಲಿ ಡ್ರೋನ್ ಆಡ್ಸೋಕ್ಕೆ ಪರ್ಮಿಷನ್ ಸಿಕ್ಬಿಟ್ರೆ ಆಹಾ ಸೂಪರು ಮಾತ್ರ. ಸೊ ಮುರುಡೇಶ್ವರಾಗೆ ಇದು ನಂದು 5ನೇ ಸರಿನೋ 6ನೇ ಸರಿನೋ ಇರಬೇಕು. ಅಂದರೆ ಕಂಪ್ಲೀಟ್ ಬಂದಿರೋದೆಲ್ಲ ಫ್ಯಾಮಿಲಿ ಜೊತೆನೆ. 1 2 3 4 ಸಲ ಫ್ಯಾಮಿಲಿ ಜೊತೆನೇ ಬಂದಿದ್ದು. 3 ಸಲ ಫ್ಯಾಮಿಲಿ ಜೊತೆ ಬಂದಿದ್ದೀನಿ, ಇದು 4ನೇ ಸಲ. ನೋಡೋಣ ಈ ಸಲ ಹೇಗೆ ದರ್ಶನ ಆಗಿ ಡ್ರೋನ್ಗೊಂದು ಪರ್ಮಿಷನ್ ಸಿಕ್ಬಿಟ್ರೆ ಸೂಪರು. ಶಿವನ ಸ್ಟ್ಯಾಚು, ಬಾಂಬ್ ಬಮ್ ಬೋಲೆ ಹರ್ ಹರ್ ಮಹಾದೇವ್. ನೋಡಿ ಅಲ್ಲಿ ಎದುರುಗಡೆ ಗೋಪುರ, ಶಿವನ ಸ್ಟ್ಯಾಚು 2 ಕಾಣಿಸ್ತು. ದರ್ಶನ ಆಯಿತು. ಇನ್ನು 1 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ನೋಡುವ, ಫಸ್ಟು ಹೋಗಿ ದರ್ಶನ ಮಾಡ್ಕೊಂಬಂದು ಆಮೇಲೆ ಡ್ರೋನ್ಗೆ ಏನಾದ್ರು ವ್ಯವಸ್ಥೆ ಮಾಡೋಕ್ಕಾಗುತ್ತಾ ನೋಡಬೇಕು. ಇದ್ದಾರೆ ರಾಜಸ್ಥಾನಲ್ಲಿ ಜೈಪುರಲ್ಲ ಉದಯಪುರಲ್ಲ ಸ್ಟೆಪ್ ವೆಲ್ ಅಂತ ಹೇಳ್ತಾರೆ, ಬರೀ ಮೆಟ್ಲುಗಳ ಬಾವಿ ಆ ಥರ ಮಾಡಿದ್ದಾರೆ. ನೋಡೋಣ ಆಮೇಲೆ ಆದರೆ ಬಂದು. ಎಲ್ಲ ಕಡೆ ಗೇಟ್ ಹಾಕಿದ್ದಾರೆ. ಇಲ್ಲಿ ಓಪನ್ ಇದೆ, ಆದರೆ ನೋಡುವ. ಇಲ್ಲೂ ಎಲ್ಲ ಬಸ್ಗಳೇ, ಟೂರಿಸ್ಟ್ ಬಸ್ಗಳೇ ಫುಲ್ಲು. ನೋಡಿ ಎದುರುಗಡೆ ರಾಜಗೋಪುರ ಹೇಗೆ ಕಾಣಿಸ್ತಾ ಇದೆ, ಸೂಪರ್. ಹರ್ ಹರ್ ಮಹಾದೇವ್, ಓಂ ನಮಃ ಶಿವಾಯ. ಇಲ್ಲಿ ಎಷ್ಟು ಟೂರಿಸ್ಟ್ಗಳಿದ್ದಾರೋ ಅರ್ಧದಷ್ಟು ಜನ ರೂಮ್ ಬೇಕಂತ ಕೇಳೋರೇ ಆಗ್ಬಿಟ್ಟಿದ್ದಾರೆ. ಜಾಗ ಬಿಟ್ಟರೆ ನಮ್ಮ ಪಾಡಿಗೆ ನಾವು ಹೋಗ್ತೀವಪ್ಪ. ನೋಡಿ ಎಷ್ಟು ಎತ್ತರ ಇದೆ ರಾಜಗೋಪುರ, ಸೂಪರ್ ಸೂಪರ್ ಸೂಪರ್. ನೋಡಿ ಮುರುಡೇಶ್ವರದಲ್ಲಿ ಕ್ರೌಡ್ನ ಕತೆ ಇದು. ಬಂದಿದ್ದೀವಿ, ಮೋಸ್ಟ್ಲಿ 2 ಅವರ್ಸ್ ಆದರೂ ಆಗಿಬಿಡುತ್ತೆ ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲ, ಎಲ್ಲ ಪಾಸಿಂಗ್ ಕ್ರೌಡ್ ಇದು.
ಸ್ಕೂಲ್ ಮಕ್ಕಳುಗಳು, ಅಯ್ಯಪ್ಪ ಸ್ವಾಮಿಗಳು ನೋಡಿ ಇಲ್ಲಿಂದ ಶುರುವಾಗಿದೆ ಕ್ಯೂ. ನಾವು ಹೋಗಿ ಈಗ ಶೂ ಎಲ್ಲ ಬಿಚ್ಚಿ ಆಮೇಲೆ ಬರಬೇಕು. ಮುರುಡೇಶ್ವರ ದೇವಸ್ಥಾನದ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಿದ್ದೀವಿ. ಓಕೆ, ಇದೇ ಗೋಪುರ, ಮುರುಡೇಶ್ವರ ದೇವಸ್ಥಾನದ ಗೋಪುರ, ಅದು ರಾಜಗೋಪುರ ನೋಡಿ. ಇದು ಬುಕ್ಕಲೇಸ ಗುಹೆ ಅಂತ ಮುರುಡೇಶ್ವರದಲ್ಲಿ. ಇಲ್ಲಿಗೆ ಬಂದರೆ ಇದನ್ನು ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ಇದು ರಾವಣನ ಸ್ಟೋರಿ ನೋಡಿ, ರಾವಣ ಮತ್ತು ಅವ್ರ ಅಮ್ಮ. ಅದು ಓಕೆ, ಈ ಸ್ಟೋರಿ ಗೊತ್ತಿರೋರಿಗೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ವಿಡಿಯೋ ಸ್ವಲ್ಪ ಉದ್ದ ಆದರೂ ಪರವಾಗಿಲ್ಲ, ನೋಡಿ ಇದನ್ನು. ರಾವಣ ತಪಸ್ ಮಾಡ್ತಾ ಇರೋದು ಇದು. ಓಕೆ, ನಾರದ ನಾರಾಯಣಂಗೆ ಎಲ್ಲ ವಿಷಯನ ಹೇಳ್ತಾ ಬಂದಿ ಅಂತ. ರಾವಣ ಪರ್ವತ ಎತ್ತಿರೋದು, ಹಿಮಾಲಯ ಪರ್ವತನ ಅಂತಾರೆ, ಕೈಲಾಸ ಪರ್ವತನ ಎತ್ತಿ ಇಟ್ಕೊಂಡಿರೋದು. ರಾವಣ ಏನು ಬರಬೇಕು ಅಂತ ಕೇಳಿದಾಗ ಶಿವನಿಗೆ ಆತ್ಮಲಿಂಗ ಬೇಕು ಅಂತ ಏನೋ ಕೇಳ್ತಾರೆ. ಸೊ ಇದು ರಾವಣನ ಮದುವೆ. ಸೊ ಇದು ನೋಡಿ, ಇದು ಆತ್ಮಲಿಂಗದ ಕಥೆ. ಜೋರಾಗಿ ಮಾತಾಡೋಗಿಲ್ಲ ಇಲ್ಲಿ, ಸೊ ಅದಕ್ಕೆ ಮೆತ್ತಗೆ ಮಾತಾಡ್ತಾ ಇದ್ದೀನಿ. ನೀವು ಕೇಳಿಸ್ತಾ ಇದೆಯೋ ಕೇಳಿಸ್ತಲ್ಲ ಗೊತ್ತಿಲ್ಲ. ಇದು ಆತ್ಮಲಿಂಗ ಎತ್ಕೊಂಡು ಬರಬೇಕಾದ್ರೆ ಇದು ಗಣಪತಿ ಹುಡುಗನ ರೂಪ ತಾಳಿ ಆತ್ಮಲಿಂಗ ಎತ್ಕೊಂಡು ಬಂದಿರೋದು. ಸೂರ್ಯಾಸ್ತ ಆಗುವಾಗಲೇ ಸಂಧ್ಯಾ ವಂದನೆ ಮಾಡಬೇಕು ಅಂತ. ಓಕೆ, ಸೊ ಕೆಳಗಡೆ ಇಡೋಗಿರಲ್ಲ. ಸೊ ಇಲ್ಲಿ ಗಣಪತಿ ಆತ್ಮಲಿಂಗನ ಕೆಳಗಡೆ ಇಡ್ತೀನಿ ಅಂತ ಹೇಳ್ತಾ ಇರೋದು. ರಾವಣ ಅಲ್ಲಿ ಭಯದಿಂದ ಬೇಡ ಬೇಡ ಅಂತ ಬರ್ತಾ ಇರೋದು. ಸೂರ್ಯಾಸ್ತ ಆಗ್ತಾ ಇದೆ, ಅಲ್ಲಿ ಕಾಣಿಸ್ತಾ ಇದೆ. ಓಕೆ, ಆದಮೇಲೆ ಗಣಪತಿ ಅದನ್ನು ತಲೆ ಮೇಲೆ ಡೇಟ್ ಮುಟಕ್ತಾನೆ. ನಾನು ಹೇಳಿದ್ನಲ್ಲ ಆಗಲಿ ಇಡಗುಂಜಿ ಗಣಪತಿ ಇದು ಅಂತ. ಸೊ ಅದಾದಮೇಲೆ ಅಲ್ಲಿ ಲಿಂಗನ ಹೇಗೆ ಹಾಗೆ ಅಂತ ತಿರುಗಿಸಿ ಮಡಗಿಸಿ ಎಲ್ಲ ಎತ್ಕೋಬೇಕು ಅಂತ ಎತ್ಕೊಂಡಾಗ ಸೊ ಅದು ಬರೋದಿಲ್ಲ. ಹಾಗೆ ಬಲವಂತವಾಗಿ ಕಷ್ಟಪಟ್ಟು ಎಳೆದಾಗ ಈ ಲಿಂಗಗಳೆಲ್ಲ 5 ಭಾಗ ಆಗಿ ಪೀಸಾಗಿ ಹೋಗ್ಬಿಡುತ್ತೆ. ಸೊ ಅದನ್ನೇ ಮೊದಲನೇದು ಗೋಕರ್ಣ, ಸಜ್ಜೇಶ್ವರ, ಧಾರೇಶ್ವರ, ಗುಣವಂತೇಶ್ವರ ಮತ್ತು ಮುರುಡೇಶ್ವರ. ಇದು 5 ಲಿಂಗಗಳಾಗಿ ಬಿದ್ದಿರೋಂಥದ್ದು. ಓಕೆ, ಇದು ಪ್ಲೇಸಸ್ ಎಲ್ಲ ನಾನು ನೋಡಿದ್ದೀನಿ. ಸಜ್ಜೇಶ್ವರ ಒಂದು ನೋಡಿಲ್ಲ, ಇನ್ನು 3 ನೋಡಿದ್ದೀನಿ ನಾನು, ಇನ್ನು 4 ನೋಡಿದ್ದೀನಿ ನಾನು. ತುಂಬ ಚೆನ್ನಾಗಿದೆ. ಬನ್ನಿ ಮ್ಯೂಸಿಯಮ್ಮು. ಎಸ್ಪೆಷಲಿ ನಿಮ್ಮ ಮಕ್ಕಳ ಜೊತೆ ಬಂದರೆ ಖಂಡಿತ ಇದನ್ನು ಕರ್ಕೊಂಡ್ಬಂದು ತೋರಿಸಿ. ಹಳೆಯ ಪುರಾಣ ಕಥೆಗಳೆಲ್ಲ ಅವ್ರಿಗೆ ತಿಳಿಯುತ್ತೆ. ಮುರುಡೇಶ್ವರ ದೇವಸ್ಥಾನದಿಂದ ಈಚೆ ಬಂದು ಗಾಡಿ ಹತ್ರ ಬಂದಿದ್ದೀವಿ ಪಾರ್ಕಿಂಗ್ಗೆ. ಸೊ ಇಲ್ಲಿಂದ ಗಾಡಿ ತೊಗೊಂಡು ಹೊಡ್ತೀವಿ. ಇನ್ನೂ ಬೀಚ್ ಹತ್ರ ಹೋಗಿಲ್ಲ. ಸೊ ಬೀಚ್ ಹತ್ರ ಎಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡೋಷ್ಟು ನಮ್ಮ ಹತ್ರ ಟೈಮ್ ಇಲ್ಲ. ಜಸ್ಟ್ ಬೀಚಲ್ಲೇ ಒಂದು ರೌಂಡ್ ಗಾಡೀಲಿ ಹೋಗಿದ್ದು ಹೊರಟ್ಬಿಡ್ತೀವಿ. ಯಾಕಂದರೆ ಇಲ್ಲಿಂದ ಕೊಲ್ಲೂರಿಗೆ ಹೋಗ್ತೀವಿ. ಇವತ್ತೇನಾದ್ರು ನಾವು ಕೊಲ್ಲೂರಿಗೆ ಹೋಗಿಬಿಟ್ರೆ ಸೂಪರಾಗಿ ಟೈಮ್ ಸೇವ್ ಆಗುತ್ತೆ ನಮ್ಮದು. ಸೊ ಅದೇ ಪ್ಲ್ಯಾನು. ಇವಾಗ ಬೀಚ್ ಹತ್ರ ಒಂದು ರೌಂಡು ಹೋಗಿ ಅಲ್ಲೆಲ್ಲರೂ ಕಾಫಿ ಟೀ ಅಂಗಡಿ ಸಿಕ್ಕಿದ್ರೆ ಒಂದು ಟೀ ಕುಡ್ಕೊಂಡು ಹಾಗೇ ಹೊರಡ್ತೀವಿ. ಇಷ್ಟು ಜನ ಇರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲಪ್ಪ. ಹಾರಿಬಲ್ ಕ್ರೌಡು. ಹೆಚ್ಚು ಕಡಿಮೆ ಒಂದು 200-300 ಬಸ್ಗಳು ಬಂದಿರೋದು. ಆ್ಯಂಡ್ ಸ್ಕೂಲ್ ಮಕ್ಕಳುಗಳು ಸಿಕ್ಕಾಬಟ್ಟೆ ಇವೆ. ಸೊ ಬೀಚ್ಗೆ ಆ ಕಡೆ ಬೀಚ್ಗೆ ಲೆಫ್ಟ್ ಅನ್ಸುತ್ತೆ. ಓಹೋ ಮರಳು ಟ್ರ್ಯಾಕ್ಷನ್ ಸಿಗ್ತಾ ಇಲ್ಲ ಅವ್ರ ಗಾಡೀಲಿ. ನಡಿ ಎಳ್ದಾಡ್ತಾ ಇದೆ. ಜಾಸ್ತಿ ಮರಳಿಲ್ಲ, ಆದ್ರೂ ಫುಲ್ಲು ಸ್ವರ್ ಅಂತ ಇಳಿಯಿತು. ಓಕೆ, ಒಂದು ಪ್ಯಾನೆಟ್ಸ್ ಎಲ್ಲ ಇದೆ ಅಲ್ವಾ, ಎಕ್ಸ್ಟ್ರಾ ಒಂದು 45-50 kgs ಇರುತ್ತೆ. ಮಕ್ಕಳುಗಳೆಲ್ಲ ಇದ್ದಾರಪ್ಪ. ಪ್ಯಾನೆಟ್ಸ್ಗೆ ಓಡಿಸ್ಕೊಂಡ್ರೆ ಅನ್ನೋ ಭಯ ನಮಗೆ. ನಾವಿಲ್ಲಿ ಬೀಚ್ ಹತ್ರ ಒಂದು ರೌಂಡ್ ಹೋಗೋಣ ಅಂತ ಬಂದು
ಖಂಡಿತ ತಗೊಳಕೊಂತೀವಿ ಅಂದ್ಬಿಟ್ಟು ಈಗ ವಾಪಸ್ ಹೊರಡ್ತಾ ಇದ್ದೀವಿ. ಆಗಲ್ಲ ಸರ್, ಹೆವಿ ಕ್ರೌಡು, ಎಲ್ಲ ಬಸ್ಗಳು ಒಟ್ಟಿಗೆ ಈಚೆ ಬರ್ತಾ ಇವೆ. ಸೊ ಇನ್ನೊಂದು 20 ಮಿನಿಟ್ಸ್ ಲೇಟ್ ಆದರೆ ನಾವು ಹೈವೇಲಿ ತಗೊಳಕೊಂಬಿಡ್ತೀವಿ ಇವ್ರುಗಳಿಂದ. ಇವರೆಲ್ಲ ವಾಪಸ್ಸು ಕೊಲ್ಲೂರಿಗೆ ಹೋಗ್ತಾರೋ ಇಲ್ಲ ಗೋಕರ್ಣಗೆ ಹೋಗ್ತಾರೋ ಗೊತ್ತಿರಲ್ಲ. ಕಲರ್ಫುಲ್ ಲೈಟ್ಸ್. ಈಗ ಹೊರಟು ಹೆವಿ ಟಾಸ್ಕ್ ಆಗೋಯ್ತು ಮಾತ್ರ ಒಳಗಡೆ ಬೀಚಿಂದ ಈಚೆ ತೆಗೋದು. ಎಷ್ಟು ಬಸ್ಸು, ಒಂದು 12 ಬಸ್ಸು ಲೈನಲ್ಲಿತ್ತು. ಅದನ್ನೆಲ್ಲ ಪಾಸ್ ಮಾಡ್ಕೊಂಡು ಬಂದು ಆ್ಯಂಡ್ ಎಕ್ಸಿಟ್ ಆಗ್ಬೇಕಾದ್ರೆ ಮರಳಲ್ಲಿ ಬೇರೆ ಸಿಕ್ಕಾಬಟ್ಟೆ ಊದ್ಕೊಳ್ಳುತ್ತೆ ಗಾಡಿ. ಒಂದು ಜಾಗದಲ್ಲಿ ಅದು ಆ ಥರ ಇದೆ. ಸೊ ಬರೋ ಅಷ್ಟರೊಳಗೆ ಆಯಿತು, ಬಟ್ ಎಲ್ಲೂ ಸಿಗಾಕೊಳ್ಳಿಲ್ಲ. ಸಿಕ್ಕಾಬಟ್ಟೆ ಸ್ಲೋ ಮೂವಿಂಗ್, ಕ್ರಾಲಿಂಗ್ ಆದಂಗೆ ಆಗೋಯ್ತು. ಓಕೆ ಎಲ್ಲರೂ ಟೀ ಕುಡಿಬೇಕು. ಟೀ ಕುಡ್ಕೊಂಡು ಆಮೇಲೆ ಹೈವೇಗೆ ಹೋದ್ಮೇಲೆ ಸಿಗ್ತೀನಿ. ಸಿಕ್ತು, ಎಲ್ಲೋ ಒಂದು ಟೀ ಶಾಪು ಹಾಕ್ಕೊಂಡ್ರು.